ಪ್ರಭು ಶ್ರೀರಾಮರ 14 ವರ್ಷದ ವನವಾಸವನ್ನು ಈ ಮ್ಯಾಪ್ನ ಸಹಾಯದಿಂದ ತಿಳಿಯೋಣ ಬನ್ನಿ. ಪ್ರಭು ಶ್ರೀರಾಮ ಅಯೋಧ್ಯೆಯಿಂದ ಆಚೆ ಬಂದು ಪ್ರಯಾಗ್ರಾಜ್ ತಲುಪ್ತಾರೆ. ಇಲ್ಲೇ ಅವರು ಮಹರ್ಷಿ ವಾಲ್ಮೀಕಿ ಅವರನ್ನ ಭೇಟಿಯಾಗಿದ್ದರು. ನಂತರ ಮಧ್ಯಪ್ರದೇಶದ ಚಿತ್ರಕೂಟ್ ತಲುಪ್ತಾರೆ. ಇಲ್ಲೇ ಅವರ ಸಹೋದರ ಭರತ್ ಪ್ರಭು ಶ್ರೀರಾಮರಿಗೆ ಅಯೋಧ್ಯೆಗೆ ಮರಳಿ ಬರಲು ಬೇಡಿಕೊಂಡ್ರು. ನಂತರ ಇವತ್ತಿನ ಸೆಂಟ್ರೋ ಇಂಡಿಯಾದ ದೆಂಟೆಗಾ ಫಾರೆಸ್ಟ್ ತಲುಪ್ತಾರೆ. ಇಲ್ಲೇ ಪ್ರಭು ಶ್ರೀರಾಮ ತಮ್ಮ ವನವಾಸದ 10 ವರ್ಷ ಕಳೆದ್ರು. ನಂತರ ಅವರು ಮಹಾರಾಷ್ಟ್ರದ ಪಂಚವಟಿ ತಲುಪ್ತಾರೆ. ಇಲ್ಲೇ ಮಾತಾ ಸೀತೆಯನ್ನ ರಾವಣ ಛಲದಿಂದ ಅಪಹರಣ ಮಾಡಿದ. ಮಾತಾ ಸೀತೆಯನ್ನ ಕಾಪಾಡಲು ಜಟಾಯು ಮುಂದೆ ಬಂದಿದ್ರು. ಇವರಿಬ್ಬರ ಮಧ್ಯೆ ಆಂಧ್ರ ಪ್ರದೇಶದ ಲಾಪ್ಸಿಯಲ್ಲಿ ಯುದ್ಧವು ನಡೆದಿತ್ತು. ಮತ್ತೆ ರಾವಣ ಜಟಾಯುವಿನ ವಧೆ ಮಾಡಿದ. ನಂತರ ಪ್ರಭು ಶ್ರೀರಾಮ ಸೀತಾಮಾತೆಯನ್ನ ಹುಡುಕಲು ಕಿಷ್ಕಿಂದೆ ತಲುಪಿದರು. ಇಲ್ಲಿ ವಾನರರ ರಾಜ್ಯ ಇತ್ತು. ಮತ್ತೆ ಇಲ್ಲೇ ಪ್ರಭು ಶ್ರೀರಾಮ ಬಾಲಿಯ ವಧೆ ಮಾಡಿದರು. ಮತ್ತೆ ಹನುಮಾನರ ಜೊತೆ ಸೇರಿ ವಾನರ ಸೇನೆಯನ್ನು ನಿರ್ಮಾಣ ಮಾಡಿದರು. ನಂತರ ಮುಂದೆ ಸಾಗಿ ತಮಿಳುನಾಡಿನ ರಾಮೇಶ್ವರಂ ತಲುಪಿದರು. ಯುದ್ಧಕ್ಕಿಂತ ಮುಂಚೆ ಶಿವಲಿಂಗ ಸ್ಥಾಪನೆ ಮಾಡಿ ಪ್ರಭು ಶ್ರೀರಾಮ ತನ್ನ ಕಪಿ ಸೈನ್ಯದೊಂದಿಗೆ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿದರು. ನಂತರ ಲಂಕೆಯ ಮೇಲೆ ಆಕ್ರಮಣ ಮಾಡಿ ರಾವಣನ ಸಂಹಾರ ಮಾಡಿದರು. ಇದೇ ದಿನವನ್ನು ದಸರಾ ಹಬ್ಬವಾಗಿ ಆಚರಣೆ ಮಾಡಲಾಗುವುದು. ಅಶೋಕ ವಾಟಿಕೆಯಿಂದ ಸೀತಾಮಾತೆಯನ್ನು ಮುಕ್ತಗೊಳಿಸಿ ನಂತರ ಪುಷ್ಪಕ ವಿಮಾನದಿಂದ 20 ದಿನದ ನಂತರ ಅಯೋಧ್ಯೆಗೆ ತಲುಪ್ತಾರೆ. ಮತ್ತೆ ಇದೇ ದಿನದಂದು ದೀಪಾವಳಿಯನ್ನ ಆಚರಣೆ ಮಾಡಲಾಗುವುದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.